ನಮಸ್ಕಾರ ರೀ ಕರ್ನಾಟಕ, ನಾನು ಶಶಿ. ನಾನು ಇವತ್ತು ಯೂನಿವರ್ಸಲ್ ನ ಟಾಪ್ 10 ನ್ಯೂಸ್ ನೊಂದಿಗೆ ಬಂದಿದ್ದೀನಿ. ನ್ಯೂಸ್ಗಳ ವಿವರ. ಮಹದಾಯಿ ಯೋಜನೆ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಯ ಕುರಿತು ಇಂದು ರೈತ ಕ್ರಾಂತಿ ಹಾಗೂ ಶಿವಾನಂದ್ ಕರಿಗಾರ ಗೆಳೆಯರ ಬಳಗದಿಂದ ಬ್ಯಾಹಟ್ಟಿಯ ಗಾಂಧಿ ಸರ್ಕಲ್ ನಿಂದ ಹುಬ್ಬಳ್ಳಿಯ ಅಂಬೇಡ್ಕರ್ ಸರ್ಕಲ್ ವರೆಗೆ ಚಕ್ಕಡಿ ಹಾಗೂ ಟ್ರ್ಯಾಕ್ಟರ್ಗಳ ಮೂಲಕ ರ್ಯಾಲಿಯನ್ನು ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಉದಯ ಭಾರತ ಯುವಕ ಮಂಡಳ ವತಿಯಿಂದ ಆಗಸ್ಟ್ 15ರಂದು ದೇಶಕ್ಕಾಗಿ ನಡಿಗೆ ಎಂಬ ಶೀರ್ಷಿಕೆ ಅಡಿಯಲ್ಲಿ 2000 ಅಡಿ ಉದ್ದದ ತ್ರಿವರ್ಣ ಧ್ವಜದೊಂದಿಗೆ ನಡಿಗೆ ಮಾಡಲಿರುವ ಉದಯ ಯುವಕ ಮಂಡಳ ಹಲಾಲ್ ಮುಕ್ತ ಗಣೇಶೋತ್ಸವವನ್ನು ಮಾಡಿ ಅದು ಪವಿತ್ರವಾದಂತಹ ಗಣೇಶೋತ್ಸವವಾಗುವುದು ಹಾಗೂ ವ್ಯಾಪಾರ ಮಾಡುವಾಗ ಧರ್ಮವನ್ನು ನೋಡಿ ವ್ಯಾಪಾರ ಮಾಡಿ ಎಂದು ಹೇಳಿದ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್. ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಗಡೆಯವರ ಕುಟುಂಬದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರ ಕುರಿತು ಸೂಕ್ತ ತನಿಖೆಯನ್ನು ಮಾಡಬೇಕೆಂದು ಇಂದು ಡಿಸಿ ಅವರಿಗೆ ರಾಜಣ್ಣ ಕೊರ್ವಿ ಅವರ ವತಿಯಿಂದ ಮನವಿಯನ್ನು ಸಲ್ಲಿಸಲಾಯಿತು. ಧರ್ಮಾಧಿಕಾರಿಯಾದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಕ್ಷೇತ್ರವನ್ನು ಬಗ್ಗೆ ಸೂಕ್ತ ತನಿಖೆಯನ್ನು ಕೈಗೊಳ್ಳಬೇಕೆಂದು ನೀಡುತ್ತಿರುವ ದೂರು. ಇವತ್ತು ತಾವು ಎಲ್ಲರೂ ಏನು ತಮ್ಮ ಬೇಡಿಕೆ ಮತ್ತು ಮನವಿಯನ್ನು ಸಲ್ಲಿಸಿದಿರಿ, ಅದು ಖಂಡಿತವಾಗಿ ಸರ್ಕಾರದ ಗಮನಕ್ಕೆ ಹಾಗೂ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತುರ್ತಾಗಿ ಸಲ್ಲಿಸುವ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ವತಿಯಿಂದ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಳ್ತೀವಿ. ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆಯನ್ನು ಅಂಗೀಕರಿಸಿದ ಸಿಎಂ ಸಿದ್ದರಾಮಯ್ಯ. ಬೆಂಗಳೂರು ಜನತೆಯಲ್ಲಿ ಮಂದಹಾಸ, ಹಳದಿ ಮಾರ್ಗವಾಗಿ ಸಂಚರಿಸಿದ ಮೆಟ್ರೋ. ಮುಸ್ಲಿಂ ಯುವತಿಯನ್ನು ಮದುವೆಯಾದರೆ 5 ಲಕ್ಷ ರೂಪಾಯಿ ಕೊಡುವುದಾಗಿ ಘೋಷಣೆ ಮಾಡಿದ ಯತ್ನಾಳ್. ಬೆಂಗಳೂರು ಸೇರಿ ಕರ್ನಾಟಕದ 17 ಜಿಲ್ಲೆಗಳಲ್ಲಿ ಆಗಸ್ಟ್ 17ರವರೆಗೆ ಭಾರೀ ಮಳೆ ಆಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ನೀಡಿದೆ. ವರ್ಷಗಳೇ ಕಳೆದರೂ ಪಿಒಪಿ ಗಣೇಶನ ಮೂರ್ತಿಗಳು ಕರಗಿಲ್ಲ. ಪಿಒಪಿ ಗಣೇಶನ ಮೂರ್ತಿಗಳ ವಿರುದ್ಧ ಕ್ರಮ ಜರುಗಿಸಿದರೂ ಪಿಒಪಿ ಗಣೇಶನ ಮೂರ್ತಿಗಳು ತಗ್ಗಿಲ್ಲ. ಗಿರೀಶ್ ಮಠಣ್ ಅವರು ಹಾಗೂ ಯೂಟ್ಯೂಬರ್ಗಳ ಮೇಲೆ ಹುಬ್ಬಳ್ಳಿಯಲ್ಲಿ ದೂರು ದಾಖಲಾಗಿದ್ದು ಗಿರೀಶ್ ಮಠಣ್ ಅವರ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಇವತ್ತಿನ ಯೂನಿವರ್ಸಲ್ ನ ಟಾಪ್ 10 ನ್ಯೂಸ್ಗಳು. ಮತ್ತೆ ಟಾಪ್ 10 ನ್ಯೂಸ್ ಒಂದೊಳಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.